ಸಣ್ಣ ಸಣ್ಣ ವಿಚಾರಗಳೇ ದೊಡ್ಡ ದೊಡ್ಡ ದುರಂತಕ್ಕೆ ಕಾರಣವಾಗ್ಬಿಡತ್ತೆ. ಮಂಗಳೂರಲ್ಲೂ ಹೀಗೆ ಬುದ್ಧಿ ಮಾತೊಂದು ಹೇಳಿದ್ದಕ್ಕೆ ಒಂದು ಬಡಜೀವ ಬಲಿಯಾಗಿದೆ. ಶಾಲೆಯಲ್ಲಿ ಕೂತು ಇದನ್ನೆಲ್ಲ ಮಾಡಬೇಡಿ ಅಂತ ಹೇಳಿದ್ದೇ ದೊಡ್ಡ ತಪ್ಪಾಗಿದ್ದು, ಕಿರಾತಕರು ಒಬ್ಬ ಅಮಾಯಕನ ಉಸಿರನ್ನೇ ನಿಲ್ಲಿಸಿಬಿಟ್ಟಿದ್ದಾರೆ. ಅಷ್ಟಕ್ಕೂ ಆ ರಾತ್ರಿ ನಡೆದಿದ್ದೇನು, ಕೊಲೆಗೆ ಕಾರಣ ಏನು, ಇಲ್ಲಿದೆ ನೋಡಿ ಫುಲ್ ಡೀಟೇಲ್ಸ್. ಇವತ್ತಿನ ಕಾಲದಲ್ಲಿ ಯಾರಿಗೂ ಏನೂ ಹೇಳಬಾರ್ದು, ಯಾಕಂದ್ರೆ ಬುದ್ಧಿ ಮಾತು ಹೇಳಿದ್ರೆ ಅದು ನಮ್ಗೆ ಉಲ್ಟಾ ಆಗ್ಬಿಡತ್ತೆ. ಮಂಗಳೂರಿನಲ್ಲೂ ಇಂಥದ್ದೇ ಒಂದು ದುರ್ಘಟನೆ ನಡೆದಿದೆ. ಮಂಗಳೂರಿನ ಜಾಯ್ ಆ್ಯಂಡ್ ನಿವಾಸಿ ವರುಣ್ ಬುದ್ಧಿ ಮಾತು ಹೇಳಿದ ತಪ್ಪಿಗೆ ತನ್ನ ಪ್ರಾಣವನ್ನೇ ಕಳೆದುಕೊಂಡಿದ್ದಾನೆ. ನೇರವಾಗಿ ವಿಷಯ ಹೇಳಿಬಿಡ್ತೀವಿ ನೋಡಿ. ಬುಧವಾರ ರಾತ್ರಿ ಉಳ್ಳಾಲದ ಕುಲ್ಯ ಸಾರಸ್ವತ ಕಾಲೋನಿಯ ಜಾಯ್ಲ್ಯಾಂಡ್ ಶಾಲೆ ಮುಂದೆ ಸೂರಜ್ ಮತ್ತು ರವಿರಾಜ್ ಅನ್ನೋರು ಬಿಯರ್ ಕುಡಿತಾ ಕೂತಿದ್ರು. ಅಷ್ಟೇ ಅಲ್ಲ, ಕುಡಿದ ಬಿಯರ್ ಬಾಟಲಿಗಳನ್ನ ಶಾಲೆ ಮುಂದೆ ಬಿಸಾಕಿ ಪುಂಡಾಟ ಮಾಡಿದ್ರು. ಇದೇ ವೇಳೆ ಅಲ್ಲೇ ಹೊರಟಿದ್ದ ವರುಣ್, ಯಾಕ್ರಪ್ಪ ಹೀಗೆ ಶಾಲೆ ಮುಂದೆ ಬಾಟಲಿ ಎಸಿಬೇಡಿ ಎಂದಿದ್ದಾನೆ. ಅಷ್ಟೇ ನೋಡಿ, ಮೊದಲೇ ನಶೆಯಲ್ಲಿದ್ದ ಸೂರಜ್ ಮತ್ತು ರವಿರಾಜ್ ವರುಣ್ಗೆ ಹರಿತವಾದ ಚಾಕುವಿನಿಂದ ಚುಚ್ಚೇ ಬಿಟ್ಟಿದ್ದಾರೆ. ಇಲ್ಲಿ ನಮ್ಮ ಉಳ್ಳಾಲ್ ಲಿಮಿಟ್ ಅಲ್ಲಿ ಸರಸ್ವತಿ ಕಾಲೋನಿಯಲ್ಲಿ ತಾವೀಗ ನೋಡ್ತಾ ಇದ್ದಾರೆ, ಜಾಯ್ಲ್ಯಾಂಡ್ ಸ್ಕೂಲ್ ಅಂತ ಇದೆ. ಇಲ್ಲಿ ಪಕ್ಕದಲ್ಲಿ ಇಬ್ಬರು ಈ ಕೇಸ್ದು ಅಕ್ಯೂಸ್ಡ್ ರವಿರಾಜ್ ಮತ್ತು ಸೂರಜ್ ಅವರು ಒಂದು ಮೂಲೆಯಲ್ಲಿ ಬಿಯರ್ ಕುಡಿತಾಯಿದ್ರು ಮತ್ತು ಆ ಬಾಟಲ್ಸ್ಗೆ ರೋಡ್ ಮೇಲೆ ಹೊಡಿತಾಯಿದ್ರು. ಸೊ ಅವ್ರ ಎದುರುಗಡೆ ಸ್ವಲ್ಪ ದೂರ ಇಬ್ಬರು ವರುಣ್ ಮತ್ತು ಅವ್ರ ಫ್ರೆಂಡ್ ಕೂಡ ಅಲ್ಲಿ ಕೂತಿದ್ರು. ಆವಾಗ ಅವ್ರಿಗೆ ಕೇಳ್ತಾರೆ, ನೀವು ಯಾಕೆ ಇದು ಬಿಯರ್ ಬಾಟಲ್ಸ್ ಹೊಡಿತಾ ಇದ್ದೀರಾ? ಈ ಮಾತು ಮೇಲೆ ಸ್ವಲ್ಪ ಅವ್ರ ಮೇಲೆ ಮಧ್ಯದಲ್ಲಿ ಜಗಳ ಆಗ್ತದೆ. ವರುಣ್ಗೆ ಇವರು ಅಕ್ಯೂಸ್ಡ್ ಇಬ್ಬರು ರವಿರಾಜ್ ಮತ್ತು ಸೂರಜ್ ಒಂದು ಸ್ಟೆಪ್ ಮಾಡ್ತಾರೆ ಚಾಕುವಿಂದ ಚೆಸ್ಟ್ ಹತ್ತಿರ. ವರುಣ್ ಶಾಲೆ ಮುಂದೆ ಹೀಗೆಲ್ಲ ಬಾಟಲಿ ಎಸಿಬೇಡಿ ಅಂದಿದ್ದೇ ದೊಡ್ಡ ತಪ್ಪಾಗಿದೆ. ಈ ವೇಳೆ ವರುಣ್ ಮತ್ತು ಸೂರಜ್ ಹಾಗೂ ರವಿರಾಜ್ ನಡುವೆ ಮಾತಿಗೆ ಮಾತು ಬೆಳೆದಿದೆ. ಬಳಿಕ ಗಲಾಟೆ ನಡೆದಿದೆ. ಜಗಳ ವಿಕೋಪಕ್ಕೆ ಹೋಗಿ ಸೂರಜ್ ಮತ್ತು ರವಿರಾಜ್ ವರುಣ್ಗೆ ಚುಚ್ಚಿಯೇ ಬಿಟ್ಟಿದ್ದಾರೆ. ರಕ್ತದ ಮಡುವಿನಲ್ಲಿ ವರುಣ್ ಹತ್ತಿರದ ಸಂಬಂಧಿಗಳ ಮನೆಗೆ ಹೋಗಿದ್ದಾನೆ. ತಕ್ಷಣ ದೇರಳಕಟ್ಟೆಯ ಖಾಸಗಿ ಆಸ್ಪತ್ರೆಗೆ ವರುಣನ್ನ ದಾಖಲಿಸಲಾಗಿದೆ. ಆದರೆ ಗಂಭೀರವಾಗಿ ಗಾಯಗೊಂಡ ಹಿನ್ನೆಲೆ ಆಸ್ಪತ್ರೆಯಲ್ಲಿ ವರುಣ್ ಕೊನೆ ಉಸಿರು ಎಳೆದಿದ್ದಾನೆ. ಮಧ್ಯದಲ್ಲಿ ಅವನು ಬೀಳ್ತಾನೆ. ಇಮಿಡಿಯೇಟ್ಲಿ ಅವ್ರ ಕಸಿನ್ ಬಂದು ಅವರಿಗೆ KS ಹೆಗಡೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಬಟ್ ಮಧ್ಯದಲ್ಲಿ ಈ ವಾಸ್ ಡಿಕ್ಲೇರ್ಡ್ ಬ್ರಾಡ್ ಡೆಡ್ ಅಂತ. ಈ ಇಬ್ಬರು ಆರೋಪಿಗೆ ಕೂಡಲೇ ನಮ್ಮವರು ರಾತ್ರಿಯನ್ನು ತಪಾಸಣೆ ಮಾಡಿ ಸಿಕ್ಯೂರ್ ಮಾಡಿದ್ದಾರೆ. ಈಗ ನಾವು ಮುಂದಿನ ಪ್ರೋಸೆಸ್ ಮಾಡ್ತಾಯಿದ್ದೀವಿ. ನಂತರ ಕೆಲವು ಕಡೆಯಿಂದ ನಮಗೆ ಮಾಹಿತಿ ಬಂತು ದಟ್ ಇವರು ಮಧ್ಯದಲ್ಲಿ ಹಿಂದಿನೂ ಕೂಡ ಒಂದು ಇಶ್ಯೂಸ್ ಇತ್ತು ಮತ್ತು ಕೇಸ್ ಆಗಿತ್ತು. ಅದು ನಾವು ವೆರಿಫೈ ಮಾಡ್ತೀವಿ. ಬಟ್ ಮೇಲೆ ನೋಟಕ್ಕೆ ಸದ್ಯಕ್ಕೆ ಇದು ಇಮಿಡಿಯೇಟ್ಲಿ ಆನ್ ದ ಸ್ಪಾಟ್ ಈ ಘಟನೆ ಆಗಿದೆ ಅಂತ ಅನಿಸ್ತಾ ಇದೆ. ಘಟನಾ ಸ್ಥಳದ ರಸ್ತೆಯುದ್ದಕ್ಕೂ ವರುಣ್ ರಕ್ತ ಹರಿದಿದ್ದು, ಸದ್ಯ ಈ ಪ್ರಕರಣ ಉಳ್ಳಾಲ ಜನರನ್ನ ಬೆಚ್ಚಿ ಬೀಳಿಸಿದೆ. ಮೃತ ವರುಣ್ ಮಂಗಳೂರು ಮೂಲದ ಕಮಿಷನರ್ ವಾಹನವನ್ನ ಓಡಿಸ್ತಾ ಇದ್ದ. ಸದ್ಯ ವರುಣ್ನ ಕಳೆದುಕೊಂಡಿರುವ ತಂದೆ, ತಾಯಿ, ಸಹೋದರ ಮತ್ತು ಸಹೋದರಿಯ ಆಕ್ರಂದನ ಮುಗಿಲು ಮುಟ್ಟಿದೆ. ಮಗನ ಜೀವ ಬಲಿ ಪಡೆದ ಆರೋಪಿಗಳಿಗೆ ತಕ್ಕ ಶಿಕ್ಷೆಯಾಗಬೇಕು ಅಂತ ಕುಟುಂಬ ಕಣ್ಣೀರು ಸುರಿಸಿದೆ. ಸದ್ಯ ವರುಣ್ ಹತ್ಯೆಗೈದಿರುವ ಆರೋಪಿಗಳಾದ ಸೂರಜ್ ಮತ್ತು ರವಿರಾಜ್ರನ್ನ ಪೊಲೀಸರು ಬಂಧಿಸಿದ್ದಾರೆ. ವರುಣ್ಗೆ ಇರಿದ ಚಾಕುವನ್ನು ಸಹ ಪೊಲೀಸರು ವಶಕ್ಕೆ ಪಡೆದಿದ್ದು ತನಿಖೆ ಮುಂದುವರೆಸಿದ್ದಾರೆ.